गुरुगणाधिपतिभ्यां नमः गजमुखदवगि गणपगे Balik, boleh. श्री गुरुगणाधिपतिभ्यां नमः चारुमाल कन्यापुरवर निलय
ಮೃಗಂಡು ಚಲ ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಸಾರಕ ಪಿತ್ತ ಫಲೋರಸ ಭುಂಜಕ ಸಾರಕ ಪಿತ್ತ ಫಲೋರಸ ಭುಂಜಕ ಹಿರಲಕ್ಷ್ಮಿ ನಾರಾಯಣ ಸಕಸುತ ವಾರಣಾವದನ ತ್ರೈಲೋಕ್ಯ ಸುಮೋಗನ ವಾರಣಾವದನ ವಾರಣಾಸ್ಯವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾವದನ ಗಜವದನ ಅಂಬುರುಹಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕುತಿಯೊಳಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಪಾದಾದಗೆ ಬಡ ಮಾಡುವ ವರ್ಣಿ ಬೆಳಿ ಕಥಾ
ಇರುವಂತಹ ಸ್ಥಳನಾಮ ದೇವೇಂದ್ರ ಮಹಾಶಿವನಿದ್ದೇವೆ. ಏನು ಹೊರಡು ಬಂದಾಗ
ಕಮಲ ನಾಮಯದಿ ಅಮಿತ ಸುರ ಸಂಪದ ನಮಗೆ ಲಭಿಸಿದುದೋ ಸುಮನ ಕೇಳಿದರೆ ಚಿತ್ರಗಾನನ ಸೇನಕರ್ಣ ಆನಂದಕರವಾಗಿಯೇ ಇದೆ. ಸುರನಾರಿಯರ ನೃತ್ಯ ವೈಭವ ಮನಕ್ಕೆ ಅತ್ಯಂತ ಹರ್ಷವನ್ನು ತಂದಿದೆ. ದಾನವರ ದಾಳಿಯಾದಾಗ ನೀವೆಲ್ಲ ಒಟ್ಟಾಗೆ ಬಂದು ನನ್ನನ್ನು ಬೆಂಬಲಿಸುತ್ತಿದ್ದೀರಿ. ಇಷ್ಟಿದ್ದರೂ ನನಗೆ ನಿತ್ಯ ಕಾಡುವ ಪ್ರಶ್ನೆ, ಅದು ಯಾವುದು ಬಲ್ಲಿರಾ? ರೇತಗನೇ ಅದು ಮಧ್ಯಲೋಕದ ದಾನವರು, ನಮಗೆ ಅನ್ಯರಲ್ಲ. ತಿಥಿದೇವಿಯ ಮಕ್ಕಳು ನಮ್ಮ ದಾಯಾದಿಗಳು, ನಮ್ಮ ಹಿರಿಮೆಯನ್ನು ಸಹಿಸದ ಅವರು. ಹಾಗಾಗಿ ಈ ನಾಡನ್ನು ಬರಬಲದಿಂದ ಮದುವೇರಿ ಬಂದು ಮುಟ್ಟುವುದುಂಟು. ಅಂತಹ ದುರ್ಲ ಒಂದೊಮ್ಮೆಗೆ ಸ್ವರ್ಗವನ್ನು ಮುಟ್ಟಿದರು. ನೀವೇನು ಮಾಡುವಿರಿ?
ಮುಂದೆ ಬರುವ ದುಷ್ಟರಿಗೂ ಅದೇ ಗತಿ. ನೀನು ಧೈರ್ಯಸ್ಥನಾಗಿ ಬಲು ಸಂತೋಷವಾಯಿತು ಸುಮನಸರೇ. ಬಲು ದೋಷವಾದಿನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಬಲು ದೋಷವಾದಿನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಕಲಿಗಳು ನಿಶ್ಚಯ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಳರ ನಮಗೆ ನೀತಿಲ್ಲ ಕಳ್ಳರ ಪ್ರೀತಿಯು ನಮಗೆ ನೀತಿಲ್ಲ ನಾಳೆ ಕರುಣದಲ್ಲಿ ಸುಳ್ಳಲ್ಲ ಬಲು ದೋಷವಾದಿನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಬಲು ಸಂತೋಷವಾಯಿತು. ಅಮಿತ ಆನಂದವನ್ನು ಹೊಂದಿದೆ. ನಿಮ್ಮ ಪೌರುಷದ ವಾಣಿಗಳನ್ನು ಕೇಳಿ ಮನಸ್ಸಿನ ಧರ್ಮ ಕಾರ್ಯವನ್ನು ಮಾಡುವಂತೆ ಪ್ರಚೋದಿಸುತ್ತದೆ. ಹಿರಿಯವರು ನಾವು ಅಕ್ಕನ ಮಕ್ಕಳೆಂಬ ಗಿರಿಗರ್ವದಿಂದ ಬೀಗಿ ಬರುವ ಅವರನ್ನು ಧೂಳಿಪಟ ಮಾಡಿ ತಲೆಯಲ್ಲಿ ಸೌಖ್ಯ ತರಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಾವಿರುವುದು ಲೋಕಹಿತಕ್ಕಾಗಿ. ಆದರೆ ನಾವೊಂದು ವಿಚಾರವನ್ನು ಮರೆಯುವಂತಿಲ್ಲ. ಇಷ್ಟೆಲ್ಲವೂ ದೊರಕಿದ್ದು ನಮಗೆ ಶ್ರೀಹರ ಕೃಪಾ ಕಟಾಕ್ಷದಿಂದ. ಆದರೆ ಕೃಪಾ ಛತ್ರದ ಆಶೀರ್ವಾದ ದೊರೆತಾಗ ಮಾತ್ರ ನಾವು ಧರ್ಮ ಸಭೆಯನ್ನು ಆಳಬಹುದು. ಹೇಳಿದ ಏಣಿಯನ್ನು ಮರೆಯದೆ ಇಲ್ಲಿ ಆಡಳಿತ ನಡೆಸಬೇಕು. ಇನ್ನು ಕಲಿಗಳಾಗಿ ಬೆಚ್ಚದೆ ಬೆದರದೆ ಹೋರಾಡುವ ನೀವಿರುವಾಗ ನನಗೆ ಯಾರ ಭಯ? ಈ ಜಗೀಶು ಪ್ರವೃತ್ತಿಯವರಾದ ನಾವು ಆ ಕಮಲನಾಭನನ್ನು ನೆನೆಯುತ್ತಾ ಇನ್ನು ಈ ಸಭಾ ವಿಸರ್ಜನೆಯನ್ನು ಮಾಡುತ್ತೇನಂತೆ. ಆಗದೆ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಮನದಿ ಯೋಚಿಸಿದಳು ಕನಕಗರ್ಭನ ತಪವನು ಎನ್ನುತ್ತಲೇ ಮನದಿ ಯೋಚಿಸಿದಳು
ಬ್ರಹ್ಮ ಹಾಗೂ ದಿತೀದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಸಂಜನಿಸಿದವಳೇ ಈ ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯಲ್ಲಿತ್ತು ಎಂದಾದರೆ ದೇವರ ಪಾದವನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಅಂತೆಯೇ ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರಿಕೊಳ್ಳುತ್ತದೆಯಂತೆ. ಆದ್ದರಿಂದಲೇ ಅಲ್ಲವೇ ಪ್ರಾಜ್ಞರಾದವರು ಹೆಣ್ಣನ್ನು ಕುಸುಮಕ್ಕೆ ಹೋಲಿಸಿದವರಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಗಳು. ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದಾಳೆ. ಆದರೆ ನಾ ಹುಟ್ಟಿರುವುದು ಈ ಶೋಣಿತಾಪುರದಲ್ಲಿ. ಶೋಣಿತಾಪುರದ ರಾಜಕುಮಾರಿಗೆ ಯಾವ ಕೊರತೆಯೂ ಇಲ್ಲೆಂಬ ಹಾಗೆ ಭಾವಿಸಿಕೊಂಡೆ ಎಂದಾದರೆ ದೈತ್ಯ ಮಾತೆಯಾಗಿ ಶೋಭಿಸುತ್ತಿರುವಂತಹ ದಿತೀದೇವಿಯ ಮನಸ್ಸಿನಲ್ಲಿ ನೋವಾವರಿಸಿಕೊಂಡಿದೆ. ನಿವಾರಿಸಿಕೊಡಬೇಕಾದ್ದು ನಾನೇ ಅಲ್ಲವೇ? ಆದ್ದರಿಂದಲೇ ನಾನೊಂದು ವಿಚಾರವನ್ನರಿತಾಗ ಪುತ್ರರಿಂದ ಸಾಧ್ಯವಾಗದಂತಹ ಕಾರ್ಯವನ್ನು ಪುತ್ರಿಯಾದಂತಹ ನಾನೇ ನೆರವೇರಿಸಿಕೊಡುತ್ತೇನೆ ಎಂಬ ಹಾಗೆ ಮುಂದೆ ಬಂದೆ. ಅದಕ್ಕಾಗಿ ತಾಯಿಯೊಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅರಣ್ಯ ಗರ್ಭವನ್ನೇ ಸೇರಿಕೊಳ್ಳುವ ಮುಖೇನವಾಗಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವ ಮುಖೇನ ನನ್ನ ನಿಜ ಗರ್ಭದಲ್ಲಿ ಈ ಭೂಗರ್ಭವನ್ನೇ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಪುತ್ರನೋರ್ವ ಹುಟ್ಟುವಂತೆ ವರಬೇಡಿಕೋ. ತಾಯಿ ಆಜ್ಞೆಯನ್ನಿತ್ತಿದ್ದಾಳೆ. ಹಾಗೆಂದು ಅದನ್ನು ಈಡೇರಿಸಿಕೊಡಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕಾಗಿ ಓಡೋಡಿ ಬಂದಿದ್ದೇನೆ ಕಾನನದ ಕಡೆಗೆ. ಕಾಂತಾರವನ್ನೊಮ್ಮೆ ನೋಡಿದೆ ಎಂದಾದರೆ ಕಾರ್ಗತ್ತಲೆ ಆವರಿಸಿಕೊಂಡಿರುವಂತಹ ಈ ಕಾಡಿನಲ್ಲಿ ತಪಸ್ಸನ್ನಾಚರಿಸಬೇಕು ಎಂಬಂತಹ ಉದ್ದೇಶದಿಂದ ಯೋಗ್ಯವಾದ ಕ್ಷೇತ್ರವನ್ನು ಆರಿಸಿಕೊಂಡೆ. ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕು. ಅದಕ್ಕಾಗಿ ಕಮನೀಯ ಗಾತ್ರನಾದಂತಹ ಕನಕಗರ್ಭನನ್ನು ಮೆಚ್ಚಿಸಿಕೊಳ್ಳಬೇಕು. ಅಂತರಂಗ ಮಾತ್ರ ಶುದ್ಧವಿದ್ದರೆ ಸಾಕಾಗದು, ಬಹಿರಂಗವೂ ಶುದ್ಧವಿರಬೇಕೆಂಬಂತಹ ಉದ್ದೇಶದಿಂದ ಹರಿಯುತ್ತಿರುವಂತಹ ಸರಸ್ಸಿಯಲ್ಲಿ ಮಿಂದೆದ್ದು ಬಂದದ್ದಾಯಿತು. ತಪಸ್ಸನ್ನಾಚರಿಸುವುದು, ವಿಧಾತನನ್ನು ಒಲಿಸಿಕೊಳ್ಳುವುದು, ಆ ಕಡೆಗೆ ಮನ ಮಾಡಬಹುದಿತ್ತು. ಆದರೆ ನಾ ತಪಸ್ಸಿನಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಸುತ್ತಲೂ ಆವರಿಸಿಕೊಂಡಿರುವಂತಹ ಈ ಅರಣ್ಯದಿಂದ ಸುಂದರಿ ಒದಗಿ ಬರುವುದಕ್ಕೆ ಸಾಧ್ಯವಿಲ್ಲವೇ? ಅದರ ಬಗ್ಗೆ ನಾನು ಸ್ವಲ್ಪ ಯೋಚಿಸುವುದಾದರೂ ಬೇಡ. ಯಾಕೆ? ನನ್ನ ಕುರಿತು ನಾನು ಯೋಚಿಸಿದ ನಂತರ ಮುಂದುವರಿಯಬೇಕು. ಹೇಗಿದ್ದೇನೆ?
ಭಾವಿಸಿಕೊಳ್ಳುವುದಕ್ಕೆ ಸಾಧ್ಯವುಂಟಾ? ಇಲ್ಲವೇ ಇಲ್ಲ. ಕಾರಣ ಏನು? ನನ್ನದಾದಂತಹ ರೂಪ ನನಗೆ ಈ ಕಾಡಿನಲ್ಲಿ ತಡೆಯಾದೀತು. ಹೆಣ್ಣಾದಂತಹ ನಾನು ಶೋಣಿತಾಪುರದ ರಾಜಕುಮಾರಿ ಹೌದು. ಈ ಹೊತ್ತಿಗೆ ಯೌವನವತಿ ರೂಪವತಿಯು ಎಂಬ ಹಾಗೆ ಎಲ್ಲರೂ ಹೊಗಳುವುದನ್ನು ನಾ ಕೇಳಿದ್ದೇನೆ. ಅದೇ ರೂಪ ನನಗೆ ಮಾರಕವಾಯಿತು ಎಂದಾದರೆ ತಪಸ್ಸು ಕೆಡುವುದಕ್ಕಿಲ್ವೇ? ಇದ್ದಾರಂತೆ ಎಳೆಯಲ್ಲಿ ಕೆಲವು ಕಾಮುಕರು, ಎಲ್ಲರೂ ಎಂಬ ಹಾಗೆ ನನ್ನ ಭಾವನೆಲ್ಲ. ಕೆಲವರು ಮಾತ್ರ ತಮ್ಮ ಮನಸ್ಸಿನಲ್ಲಿ ಕಾಮವನ್ನೇ ಇರಿಸಿಕೊಂಡು
ಆ ತ್ರಿಷಿಯನ್ನು ಈಡೇರಿಸಿಕೊಳ್ಳುವುದು ಹೇಗೆ ಇದೇ ರೀತಿ ಯೋಚಿಸುತ್ತಾ ಇದ್ದಾರೆ. ಅದೇ ಹೊತ್ತಿಗೆ ನಾ ಕಾಣಿಸಿಕೊಂಡೆ ಎಂದಾದರೆ ಮೋಹಿಸಿ ಪಡೆಯುವಂತಹ ಹಂಬಲವನ್ನಿರಿಸಿಕೊಂಡು ನನ್ನನ್ನೇ ಬಯಸಿ ಬರುವುದಿಲ್ವಾ? ಹಾಗೆಯೇ ನಾ ಯೋಚಿಸಿದ್ದು. ಕಾಮುಕರ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಾ ತಪಸ್ಸನ್ನು ಆಚರಿಸಬೇಕು. ಇದೇ ಯೋಚನೆ ಆಯ್ತಲ್ಲ. ಕಾಡಿನಲ್ಲಿ ಸೇರಿಕೊಂಡಂತಹ ನಾನು ಈ ಕಾಮುಕರ ಕಣ್ಣಿಗೆ ನಾ ಕಾಣಿಸದ ರೀತಿಯಲ್ಲಿ ಹೇಗಿರುವುದು? ಅನಿವಾರ್ಯ ಅಷ್ಟಸ್ಥಿತಿಗಳನ್ನು ಬಲ್ಲವರಲ್ವೇ ನಾವು. ಒಮ್ಮೆ ರೂಪ ಬದಲಾಯಿಸಬಹುದಿತ್ತು. ಆದ್ರೆ ಏನು ಮಾಡೋಣ? ಇನ್ನೂ ತೊಂದರೆ ಇದೆಯಲ್ಲ. ಯಾವ ರೂಪ ಅಂತ ಸರಿಯಾಗಿ ಯೋಚಿಸಬೇಕೆಂದರೆ ತೊಂದರೆ ಯಾವ ಕಡೆಯಿಂದ ಬರುತ್ತದೆ ಎಂಬ ಹಾಗೆ ಯೋಚಿಸಬೇಕು. ಮಾನವರು ಮಾತ್ರ ಅಲ್ಲ, ಇದ್ದಾರಲ್ಲ ಯೋಚಿಸಬೇಕು. ನಾನು ಒಂದು ಕಡೆಯಿಂದ ತೊಂದರೆ ಒದಗಿದ್ದೆ, ಇಲ್ಲವೇ ಇಲ್ಲ. ಅಸುರರಾದಂತಹ ನಮ್ಮ ಏಳಿಗೆಯನ್ನೇ ಬಯಸಿದವರು ಕೆಲವರಿದ್ದಾರೆ. ಯಾವ ಕಾರಣಕ್ಕೂ ಅವರು ಏಳಿಗೆಯನ್ನು ಆಗಲೇಬಾರದು. ಹಾಗಾಗಿ ಹಗೆಗಳನ್ನ ತೀರಿಸಿಕೊಳ್ಳುವುದಕ್ಕಾಗಿ ಹೊಂಚು ಹಾಕುತ್ತಾ ಇರುವವರು ಕೆಲವರಿದ್ದಾರೆ. ಯಾರವರು? ಸುಮನಸರು. ಹೇಳುವುದಕ್ಕೆ ಹೂವಿನಂತಹ ಮನಸ್ಸುಳ್ಳವರು. ಹೌದಪ್ಪ, ಒಳ್ಳೆಯ ಮನಸ್ಸು ಯಾರಿಗೆ? ಅವರಿಗೇನಾದ್ರೂ ಪ್ರಯೋಜನ ಆಗ್ತಿದೆಯಾ? ಅದಕ್ಕೆ ಒಳ್ಳೆಯವರೇ. ನಿಜವಾಗಿ ಹೇಳ್ಬೇಕಾ, ಅವರು ಕುಮನಸರು, ಕೆಟ್ಟವರು ಅಂತ ಒಮ್ಮೆ ಸರಿಯಾಗಿ ಯೋಚಿಸಿ ನೋಡಿ. ನಾವೆಲ್ಲಿರುವುದು ಅವರ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶದ ಈ ಶೋಣಿತಾಪುರ. 3 ಲೋಕದಲ್ಲಿ ಅದು ಸೇರುವುದಿಲ್ವಾ? ಸೇರುತ್ತದೆ. ನಮಗೇನಾದ್ರೂ ತೊಂದರೆಯನ್ನು ಮಾಡದೆ ಹೊರತು ಅವ ಉಪಕಾರವನ್ನ ಸೆಗೆದವರಿದ್ದಾರ ಅದರಲ್ಲಿ? ಯಾರೂ ಇಲ್ಲ. ಬಿಡಿ, ಹಿರಿಯರು ನಾವು. ನನ್ನವು ಇಷ್ಟೊಂದು ಪ್ರೀತಿಯಿಂದ, ಎಷ್ಟೊಂದು ಸಂತೋಷದಿಂದ ಆ ಸ್ವರ್ಗವನ್ನು ವಶಪಡಿಸಿಕೊಳ್ಳಬೇಕು ಎಂಬ ಹಾಗೆ ಆಸೆ ಪಡಲಿಲ್ಲ. ಬಂದಿರುವುದು ನನ್ನ ಅಗ್ರಜಂದಿರು. ಬಿಟ್ಟು ಕೊಡುವಂತ ಒಂದು ಮನಸ್ಸಿಲ್ವ ಅವರಿಗೆ? ಹೇಳುವುದೇನು? ನಾವು ತಪಸ್ಸು ಮಾಡಿದವರು, ತಪಸ್ಸು ಮಾಡಿದನ್ನು ಪಡೆದುಕೊಂಡಿದ್ದೇವೆ. ನೀವು ನೇರವಾಗಿ ಬಂದು ಕೇಳಿದ್ರೆ ಕೊಡೋದಕ್ಕೆ ಸಾಧ್ಯ ಉಂಟಾ? ಈಗ 3 ಮೂರ್ತಿಗಳ ಅಪ್ಪಣೆ ಬೇಕು ಅಂತ ಕೇಳಿದ್ದಾರೆ. ಕೊಟ್ಟ ಮೇಲೆ
ನಾನು ಕೊಟ್ಟಿದ್ದೇನೆ ಅಗ್ರಜಂದಿರಿಗೆ ಎಂಬ ಹಾಗೆ ದೇವೇಂದ್ರ ಹೋಗಿ ಕೇಳಿದ್ರಿ ಆ ತ್ರಿಮೂರ್ತಿಗಳು ಬೇಡ ಅಂತ ಹೇಳ್ತಾರೆ. ಇಲ್ಲ ಕೊಡ್ತಾರೆ. ಆದ್ರೆ ಅವರನ್ನೆಲ್ಲ ಹಾಳು ಮಾಡುವುದು ಈ ಸುಮನಸ. ಬಿಡಬಹುದಾ? ಈಗ ಅವರು ತಪಸ್ಸು ಮಾಡಿ ಪಡ್ಕೊಂಡದ್ದಲ್ವಾ, ಅದಕ್ಕೆ ನಾನು ಕೂಡ ತಪಸ್ಸನ್ನು ಆಚರಿಸುವುದಕ್ಕಾಗಿ ಬಂದದ್ದು. ಆದ್ರೆ ಆ ಸುಮನಸರ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಾನು ತಪಸ್ಸನ್ನು ಆಚರಿಸಬೇಕಾಯ್ತು. ಇಲ್ಲದಿದ್ರೆ ನನ್ನ ತಪಸ್ಸಿಗೆ ಯಾವ ರೀತಿ ಆದ್ರೂ ಬಂದ್ರು ನನ್ನ ವಿಘ್ನವನ್ನು ತರುತ್ತಾರೆ ಅಲ್ವಾ? ಹೌದಪ್ಪ, ಏನು ಮಾಡುವ, ಕಷ್ಟ ಆಯ್ತಾ ಅಂತ. ಬರುವಾಗ್ಲೇ ಅಮ್ಮ ಆಜ್ಞೆ ಕೊಡುವಾಗ್ಲೇ ಕೇಳಬಹುದಿತ್ತು, ಯಾವುದು ಹೇಗೆ ಏನು ಎತ್ತ. ರೂಪ ಬದಲಾಯಿಸಿದ್ರೆ ವೇಷ ಬೇಡುವ ಅಂತ ಅಣಿಮಾದಿ ಅಷ್ಟ ಸ್ಥಿತಿಗಳನ್ನೇ ಗೊತ್ತಿದೆ ಅಂತ ಹೇಳಿದ್ದೇನೆ ನಾನು. ರೂಪವೇ ಬದಲಾಯಿಸುವ, ವೇಷ ಬದಲಾಯಿಸಿದ್ರೆ ಗುರುತು ಸಿಕ್ಕರೆ ಸುಮನಸರಲ್ವಾ. ಇದು ಯಾವ ರೂಪ? ಓ ನೋಡಿ ನೋಡಿ ನೋಡಿ, ಅಲ್ಲಿ ಓಡ್ತಾ ಇರೋದು ಮೊಲದ ಮರಿ. ಹೌದೌದು, ಹಿಂಡು ಹಿಂಡಾಗಿ ಓಡ್ತಾ ಇದೆ. ಹೇಗೆ ಅದು ಆದಿತ ಅಂತ? ನಿಮಗೆ ಆದಿತ್ತು, ಕಷ್ಟ ನನಗಲ್ವಾ? ಈ ಕಡೆ ನೋಡಿ ವ್ಯಾಘ್ರ ಕಾಯ್ತಾ ಇದೆ ಅದನ್ನು ತಿನ್ನುವುದಕ್ಕೆ. ಮತ್ತೇನು ಅದು ಬೇಡ. ಓ ಮರದಲ್ಲಿ ಕಾಣುತ್ತಾ ಇದೆಯಲ್ಲ ಗಿಳಿಯ ಮರಿ, ಅರಗಿಣಿ. ಆಹಾ, ಅದಾದಿತ್ತು. ಯಾರು ಕಷ್ಟ ಕೊಡ್ಲಿಕ್ಕಿಲ್ಲಪ್ಪ. ಅದೇ ಇಲ್ಲ, ಬೇಡ ಬೇಡ ಬೇಡ. ನಿಮ್ಮ ಹಾಗೆ ಒಬ್ರು ಬಿಲ್ ಇಟ್ಕೊಂಡು ಬಂದ್ರೆ ಕೆಲವರ ಕೈಯಲ್ಲಿರುವ ಬಿಲ್ಲೆಲ್ಲ ದೊಡ್ಡದಿರ್ತದೆ, ಅದಾಗ್ಲಿಕ್ಕಿಲ್ಲ. ಅದರಲ್ಲಿ ಅದಕ್ಕೆ ಶರವನ್ನು ಪ್ರಯೋಗಿಸುವ ಮುಖೇನ ಆ ಗಿಣಿಯ ಮರಿಯನ್ನು ಅದಾಗ್ಲಿಕ್ಕಿಲ್ಲ, ಅದಕ್ಕೂ ಕಷ್ಟ. ಇದಾದಿತ್ತು ಬಿಡಿ, ಯಾರಿಗೂ ಕಾಣ್ಲಿಕ್ಕಿಲ್ಲ ಅಂತ. ನೋಡಿ ಸರ್ಪ ಹುತ್ತದಿಂದ ಹೊರ ಬರ್ತಾ ಇದೆ, ಅದು ಆದಿತ್ತು ಅಂತ. ಈ ಉರಗದ ಜಾತಿ ಒಳ್ಳೆಯದು. ಗಿಡುಗ ಹಾರ್ತಾ ಇದೆ. ಹಾಗಿದ್ರೆ ಅದರ ಆಹಾರಕ್ಕಾಗಿ ಅದು ಹುಡುಕುತ್ತಾ ಇರುವುದು. ಅದಕ್ಕೆ ಈ ಸರ್ಪ ಕಾಣಿಸಿತು ಎಂದಾದ್ರೆ ಕೊಂಡು ಹೋಗುವುದಕ್ಕಿಲ್ವಾ? ಧರ್ಮಕ್ಕೆ ನನ್ನ ಜೀವ ಹೋಗುದು ಅಂತ ಅದು ಬೇಡ. ಯಾವುದಾದಿತ್ತು ಇದೇ ಕಷ್ಟ. ಬಂದಿದ್ದೇನೆ. ಅಯ್ಯೋ ಶಿವನೇ, ನಾನಿದು ನೋಡ್ಲೇ ಇಲ್ಲ. ಕೆಸರಿನಲ್ಲಿರುವುದು, ಕೆಸರಿನಲ್ಲಿ ಬಿದ್ದುಕೊಂಡಿದೆ ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನನ್ನೊಂದು ಮಹಿಷಿ ಆದ್ರೆ ಹೇಗೆ? ಅದಾದೀತು. ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಅದೇ ಆದೀತು. ಕೆಸರಿನಲ್ಲಿ ಬಿದ್ದುಕೊಂಡಿರುವಂತಹ ಪ್ರಾಣಿಯ ತಂಟೆಗೆ ಯಾರೂ ಹೋಗುವುದಿಲ್ಲ. ಬಂತು ಎಂದಾದರೆ ಅದು ಸುಮ್ಮನೆ ಬಿಡುವುದಿಲ್ಲವಂತೆ. ಹಾಗಿದ್ರೆ ಅದರ ಭಯ ಇದೆ ಎಂದೇ ಅರ್ಥ ಅಲ್ವಾ? ಹಾಗಾಗಿ ಯಾವ ಪ್ರಯೋಜನ ಇಲ್ಲದಂತಹ ಮಹಿಷಿ ರೂಪವನ್ನೇ ತಾಳುವ ಮುಖೇನ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸ.
ಹಸಿ ಪುಂಗಾರಿಗೆ ಹೀಗೆ ಬಿಡಬಹುದೇ? ಏನಿವಲ್ಲ ಅಪೇಕ್ಷೆ. ಓಹೋ, ಪುತ್ರಕಾಂಕ್ಷೆ, ಇದನ್ನು ಕೈಗೂಡಲು ಬಿಡಬಹುದೇ? ಬಿಡುತ್ತೇನೆ. ಮಾಲಿನಿ ಹಿಡಿ, ಸುಭಾಷಕರ ಶಾಪ, ಇದು ಋಷಿಕುಲಕ್ಕೆ ಸತ್ಯಲೋಕವಾಸನಾದಂತಹ ನನ್ನನ್ನೇ ಸ್ಮರಿಸುತ್ತಾ ಇರುವೆ. ನಿನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ಏನು ಬೇಕೋ ಕೇಳಿಕೋ ಮಗಳೇ. ಹೌದಮ್ಮ. ಕರುಣ ಸಾಗರ ದೇವ ಪರಮೇಶಿ ಕೇಳೆಯ ಹರುಷದಿಂದಲೇ ಮನದಿರವ ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಹರಿಯಬಿಟ್ಟೆ ಎಂದಾದರೆ ಸತ್ಯಲೋಕದಿಂದಲೇ ದರೆಗಿಳಿದು ಬಂದೇ ತಂದೆ. ಕರುಣೆಯ ತೀರು ನೀನು, ಮಮತೆಯ ಸೂರು ನೀನು, ಕಮಲ ಸಂಭವ ನೀನು. ಹಾಗಿದ್ದರೆ ನೀನೆಷ್ಟು ಕೋಮಲವಾಗಿರಬೇಕು. ಒಲಿದು ಅಸ್ತೂ ಎನ್ನುವುದೇ ಹೌದಾದರೆ ನನ್ನ ಮನದಿಂಗಿತವನ್ನಾಡಲೆ ತಂದೆ. ನನಗಾಗಿ ಅಲ್ಲ, ನನ್ನ ಹೆತ್ತ ತಾಯಿಗಾಗಿ ಕರಟಿ ಕಮರಿ ಹೋಗುತ್ತಾ ಇದೆ ನಮ್ಮದಾದಂತಹ ಅಸುರ ಕುಲ ಉದ್ಧಾರ ಪಡಿಸಬೇಕೆಂಬ ವಾಂಛೆಯನ್ನು ಇರಿಸಿಕೊಂಡು ನಿನ್ನನ್ನು ಘೋರವಾದಂತಹ ತಪದ ಮೂಲಕ ನಾ ಮೆಚ್ಚಿಸಿಕೊಂಡೆ. ನಿನ್ನಲ್ಲೊಂದೇ ಒಂದು ವಿಣ್ಣಪ ತಂದೆ. ಮುಂದೊಂದು ದಿವಸ ನನ್ನ ದಾಂಪತ್ಯ ಜೀವನದಲ್ಲಿ ಪುತ್ರನೋರ್ವನನ್ನು ನಾ ಪಡೆಯಬೇಕು. ಆತ ಧೀರ ಸಮರ್ಥನಾಗಿರಬೇಕು. ಮೂರು ಲೋಕವನ್ನು ಗೆಲ್ಲುವಂತಹ ಸಾಮರ್ಥ್ಯವಂತನಾಗಿರಬೇಕು. ಅಂತಹ ಕಂದನನ್ನು ಪಡೆಯುವಂತಹ ವರವನ್ನನ್ನು ನನ್ನ ಪಾಲಿಗೆ ಅನುಗ್ರಹಿಸುವೆಯಾ ಭಗವಂತ? ನಿನ್ನ ಇಚ್ಛೆ ಅಂತಾಗಲಿ ಮಗನೇ. ಸಂತೋಷವಾಯಿತು. ಏನು ನಿನಗೆ ಹುಟ್ಟುವಂತಹ ಮಗ ಕೋಣನಾಗಿರುತ್ತಾನ. ಎಂತಹ ಕಠೋರವಾದಂತಹ ಮಾತುಗಳನ್ನೇ ಆಲಿಸಿಬಿಟ್ಟೆ.
ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿಲ್ಲವಂತೆ. ಇಲ್ಲ ಅಂತೆಯೇ ವಿಧಾತನ ಬಾಯಿಂದ ಶಾಪದ ವಾಕ್ಯವನ್ನು ಕೇಳಿಸಿಕೊಂಡು ತಂದೆ ಆ ಮಗುವನ್ನು ಪಡೆದುಕೊಂಡೆ ಎಂದಾದರೆ ತಾಯ್ತನದ ಸುಖವನ್ನು ಅನುಭವಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಹೇಳಿ. ಮಾತ್ರವಲ್ಲ, ಹೆತ್ತ ತಾಯಿ ಕೇಳುವಂತಹ ಯಾವ ಪ್ರಶ್ನೆಗೂ ನನ್ನಲ್ಲಿ ಉತ್ತರ ಸಿಗುವುದಕ್ಕೇ ಇಲ್ಲ. ಆದ್ದರಿಂದಲೇ ಈ ಶಾಪವನ್ನು ಹಿಂತೆಗೆಯುವ ಮುಖೇನ ನಾ ಬಯಸಿದಂತೆ ನನಗೆ ವರವನ್ನು ಅನುಗ್ರಹಿಸಿ ತಂದೆ, ನನ್ನನ್ನು ಉದ್ಧರಿಸಿ. ಮರುಶಾಪವನ್ನು ಕೊಡಬಹುದಿತ್ತು ಮಗಳೇ, ಆದರೆ ಈ ಕಾಂತಾರದಲ್ಲಿ ನೀ ತಪವೆಸಗಿದ ಕಾರಣ ಕುಪಿತಗೊಂಡಂತಹ ಮುನಿಸುಪಾರ್ಶ್ವಕ ನಿನ್ನುದರದಲ್ಲಿ ಮಹಿಷನೇ ಜನಿಸಲಿ ಎಂಬ ಹಾಗೆ ಋಷಾಪವನ್ನೇ ಕೊಟ್ಟಿದ್ದಾನೆ. ಹಾಗಾಗಿ ಋಷಿ ಶಾಪವೆನ್ನುವುದು ರಸೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ 3 ಮೂರ್ತಿಗಳಿಂದಲೂ ಅಸಾಧ್ಯವಾಗದೆ ಹೋಗಲಿ ಎಂಬ ಹಾಗೆ ಶಾಪವನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ ನಿಮ್ಮ ಶಾಪವನ್ನು ನಿಮ್ಮಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ವೇ ತಂದೆ? ಹಾಗಿದ್ರೆ ನಾನು ಕೋಣ ಮಗನನ್ನೇ ಪಡೆಯಬೇಕೆ? ಇದಕ್ಕೇನಾದ್ರೂ ಪರಿಹಾರ ಇಲ್ಲವೇ ತಂದೆ? ಮರುಗದಿರು ಮುನಿವರ ಮುನಿವರ ನೊರೆದ ವಚನವು ತಪ್ಪಲಾರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿಂದೇ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ಇದು ವಿಧಿ ವಚನ. ಮಗುವನ್ನು ಎಂತು ಸಂತೈಸಲಿ ಎಂಬ ಹಾಗೆ ನಿನ್ನ ಮನದಲ್ಲಿರುವಂತಹ ಚಿಂತೆ ಯೋಚಿಸಿದಿರಮ್ಮ. ಮಗ ಕೋಣನಾದರೂ ಜಾಣನಾಗಿರುತ್ತಾನೆ. 3 ಲೋಕಗಳನ್ನು ಗೆದ್ದಾಳುವ ಕಟ್ಟಾಳುತನದಿಂದ ಮೆರೆಯುವ ಮಗನಾಗಿರುತ್ತಾನೆ. ನಿನ್ನ ಕೀರ್ತಿಯ ಪತಾಕಿಯನ್ನು ದಿಗಂತದೆತ್ತರಕ್ಕೆ ಏರಿಸುತ್ತಾನೆ. ಅಷ್ಟೇ ಅಲ್ಲದೆ ನಿನಗೆ ಯಾವ ರೀತಿಯ ಮಗ ಬೇಕು ಅದೇ ರೀತಿಯ ಮಗನಾಗಿ ಈತ ಬೆಳೆಯುತ್ತಾನೆ. ಸರಿ, ನಿನ್ನ ಇಚ್ಛೆಯನ್ನು ಪೂರೈಸುತ್ತಾನೆ. ನಿನಗೆ ಶುಭವಾಗಲಿ ಮಗಳೇ. ಹರ್ಷಗೊಂಡೆ ತಂದೆ. ಆದಷ್ಟು ಬೇಗ ನನ್ನ ವೇಗ ಆಡಬೇಕಲ್ವೇ? ಅದಕ್ಕಾಗಿ ಶೋಣಿತದ ಕಡೆಗೆ ನಡೆಯುತ್ತೇನೆ. ಕನಕ ಗರ್ಭನ ತಪಸ್ಸನ್ನಾಚರಿಸಿ ನಾನು ಸೇರಿದ್ದೇ ನನ್ನದಾದಂತಹ ಪುರವ. ಯೌವನವತಿಯಾದಂತಹ ಮಾಲಿನಿಯ ಮದುವೆಯನ್ನು ಕಾಣಬೇಕು ಎಂಬ ಹಾಗೆ ನನ್ನವೇ ಮಧುವನದ ಅಧಿಕಾರಿಯಾದಂತಹ ವಿದ್ಯುನ್ಮಾಲಿ ಮಹಾಪ್ರಭುಗಳ ಜೊತೆಗೆ ನನ್ನ ಮದುವೆಯನ್ನು ಮಾಡಿಸಿದವರಿದ್ದಾರೆ. ದಾಂಪತ್ಯ ಜೀವನ ಸುಖವಾಗಿ ಸಾಗಿತು. ಮಗನೋರ್ವನನ್ನು ಪಡೆದುಕೊಂಡೆ. ನನ್ನವೇ ಮಹಿಷ ಎಂಬ ಹಾಗೆ ಮುದ್ದಿನಿಂದ ನಾಮಕರಣವನ್ನು ಮಾಡಿದ್ದಾರೆ. ಸಂತೋಷದ ಜೀವನ. ನನ್ನವೆಗೆ ಧೈರ್ಯದ ಮಾತನ್ನಾಡಿ ಹೋಗಿರುವುದು ನನ್ನವರು ಸುರಪುರದ ಕಡೆಗೆ. ಹೋಗಿ ಸಮಯವಾಯಿತಲ್ಲ, ಅಲ್ಲಿಯ ವಿಚಾರವೂ ಇಲ್ಲ, ಅವರು ಬರುವುದು ಕಾಣುವುದಿಲ್ಲ. ಏನಾಯಿತು?
ಅಮ್ಮ ಇಲ್ಲಿ ಸದ್ಯಕ್ಕೆ ಯಾವುದೂ ನಡೆದಿಲ್ಲ. ಅಲ್ಲಮ್ಮ ಎಲ್ಲಿ ಓಮ ಹೌದು, ಎಲ್ಲಿ ಎಲ್ಲಿ ಅಂತ? ಏಮ್ಮ ಮಾಲಿನಿ ಅಮ್ಮ. ಓ, ಈ ನೀನು ದಾರಿ ತಪ್ಪಿ ಬಂದದ್ದ ಅಂತ? ಇಲ್ಲಮ್ಮ, ಅವರು ಇಲ್ಲಿಲ್ಲ. ಸರಿ ದಾರಿಗೆ ಬಂದಿದ್ದೇನೆ. ಯಾರು ಯಾರು? ನನ್ನ ಪರಿಚಯ ಸಿಗಲಿಲ್ಲವೇ? ಓ, ನನ್ನನ್ನೀಗ ನೀನೇ ಕರೆದದ್ದ? ಹಾ, ಹಾ. ಹಾ, ಹೀಗಿರಬಹುದು. ಹೇಮ ಮಾಲಿನಿ ಅಮ್ಮ. ಹೇ ಅಮ್ಮ ಮಾಲಿನಿ. ಹಾ, ಅದೇ ಅಮ್ಮ. ಹಾ ಹಾ. ನೀವು ಸ್ವಲ್ಪ ಸರಿ ಮಾಡಿಕೊಂಡು ಹೋಗ್ಬೇಕೀಗ. ಹಾಗಿದ್ರೆ ನಿಮಗೆ ಸರಿ ಇಲ್ವಾ? ಇಲ್ಲ ಅಮ್ಮ, ಸ್ವಲ್ಪ ಈಗ ಹಾ. ಇದಾಗಿದೆ. ಹೌದಾ? ಅಮ್ಮ, ಓ, ನನ್ನ ಪರಿಚಯ ಸಿಗಲಿಲ್ಲವೇ? ಇದುವರೆಗೆ ನೋಡಿದ ಪರಿಚಯವೇ ಇಲ್ಲ. ನೀವು ನನ್ನ ಗಂಡ? ಇದು ನನಗೆ ಮೊದಲೇ ಹೇಳಿದ್ದೆ ನನಗೆ ಸರಿ ಇಲ್ಲ ಅಂತ. ಏನಾಯ್ತು? ನೀವು ನನ್ನ ಗಂಡನ ಜೊತೆಗೆ, ನೀನು ನನ್ನ ಗಂಡನ ಜೊತೆಗೆ, ನಾನು ನಿಮ್ಮ ಗಂಡನ ಜೊತೆಗೆ ಆ, ಅಂದು ಎಂದು ಅಂದು ಅಂದು ಗುರುಪುರಕ್ಕೆ ಜೀಗುಜ್ಜೆಗೆ ಹೋದದ್ದು. ಅದೇ ಇಲ್ಲೆಲ್ಲ ಸಿಗ್ಲಿಲ್ವಾ? ಇಲ್ಲಮ್ಮ, ಅದು ಗುರುಪುರಕ್ಕೆ ಹೋದದ್ದು. ಯಾಕೆ? ನಿಮ್ಮ ಗಂಡನ ಜೊತೆಗೆ. ನನ್ನ ಗಂಡನ ಜೊತೆಗೆ ಸುರಪುರಕ್ಕೆ? ಅಲ್ಲಿಗೆ ಜೀಗುಜ್ಜೆಗೆ ಹೋದದ್ದು. ಅದು ದಿಗ್ವಿಜಯ. ಅದೇ ಅಮ್ಮ, ಅಲ್ಲಿಗೆ ಹೋದದ್ದಮ್ಮ. ಆ, ಹೋದದ್ದೇ ತಡ, ತಡ? ಯುದ್ಧ ಆರಂಭ ಆಯ್ತು. ಅದಕ್ಕೆ ಯುದ್ಧಕ್ಕೆ ಆರಂಭ? ಅಲ್ಲ, ಅದು ಯುದ್ಧ. ಅದೇ ಅದು ಆರಂಭ ಆಯ್ತು. ಮೊದಲಾಗಿ ಅಮ್ಮ ಲಾಲಿಸಬೇಕು ತಾಯಿ
ಆರಂಭ ಆಯ್ತಲ್ಲಮ್ಮ. ಸುರಪುರದಲ್ಲಿ ಯುದ್ಧ ಆರಂಭ. ಮೊದಲಾಗಿ ಅವ ಬಂದಮ್ಮ. ಯಾರು? ಅಗ್ನಿ. ಅಗ್ನಿ. ಅವನೇ ಅಗ್ನಿ ಬಂದ. ತದನಂತರ ಅವ ನೀರು ಅಲ್ಲಿ ಇರ್ಲಿಲ್ವಾ? ಅಲ್ಲ ಹೆಸರು ನೀರು. ನಿರುತಿ. ಅವನೇ ಅಮ್ಮ. ಮತ್ತಮ್ಮ ಇಬ್ಬಿಬ್ಬರು ಒಟ್ಟೊಟ್ಟಾಗಿ ಬಂದ್ರಮ್ಮ. ಇಬ್ರ? ಯಾರು? ವಾಯಿ ಹಿಂದೆಂದ ಹೋಗುವಾಗ ವರುಣ ಮುಂದೆಂದ ಓಡಿದ್ದೆ ಗೊತ್ತಾಗ್ಲಿಲ್ಲಮ್ಮ. ಹೌದಾ? ನಿಮ್ಮ ಗಂಡನ ಎಂತ ಪರಾಕ್ರಮ, ಅದೇ ಇನ್ನೊಂದು ಶೌರ್ಯ, ಸಾಮರ್ಥ್ಯ ಅದನ್ನು ನೋಡಿ ಎಲ್ಲರೂ ಓಡಿದ್ರು. ತದನಂತರ ಅಂದಮ್ಮ ಸೈಮಿನಿದ ದೊರೆ ದನವನ್ನು ಏರಿಕೊಂಡು ಪಾಯಸವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಮ್ಮ ಯಮಧರ್ಮರಾಯ ಬಂದಮ್ಮ. ಶೈಮಿನ ಅಧಿಪತಿ. ಅದಮ್ಮ ಪಾಯಸವನ್ನು ಹಿಡಿದುಕೊಂಡು ದನವನ್ನು ಏರಿಕೊಂಡು ಬಂದಮ್ಮ. ನಿನಗೆ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ಬಿಡು. ಕೈಯಲ್ಲಿ ಪಾಶ, ಅದನ್ನೇ ಅಮ್ಮ ಏರಿಕೊಂಡು ಬಂದದ್ದು ಕೋಣನು. ಅದೇ ಬಂದನಲ್ಲಮ್ಮ. ಅವನು ನಿಮ್ಮ ಗಂಡನ ಕೈಯಲ್ಲಿ ಬೆಟ್ಟದಿಂದ ಹೋದಮ್ಮ. ಹೌದಾ? ಕೊನೆಗೆ ಬಂದಮ್ಮ ಸುರತ್ಕಲ್ನಿಂದ 56 ಏರಿಕೊಂಡು ಕೈಯಲ್ಲಿ ಗುಜರಿಯನ್ನು ಹಿಡಿದುಕೊಂಡು ಬಂದಮ್ಮ ಸುರಪುರದ ಕಡೆಯಿಂದ ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಗುಜರಿಯನ್ನು ಕೈಯಲ್ಲಿ ಹಿಡಿದುಕೊಂಡು ವಜ್ರಾಯುಧ ಅದನ್ನು ಹಿಡಿದುಕೊಂಡು ಬಂದಮ್ಮ ಸುರಪ. ಅವನೇ ಬಂದಮ್ಮ. ಅವನು ಬೆಟ್ಟದಿಂದ ಹೋದಮ್ಮ. ಅಷ್ಟೇ ಅಮ್ಮ ನಾವು ಗೆದ್ದವಮ್ಮ. ಆಯ್ತು, ಗೆದ್ದವಮ್ಮ. ನಾವು ಗೆದ್ದದ್ದ. ಮತ್ತೆ ನೀನು ಅಳುದ್ಯಾ? ಮತ್ತೆ ಹೇಗೆ ಹೇಳ್ಬೇಕಮ್ಮ? ನೀನು ನಗುತ್ತೆ ಹೇಳ್ಬೇಕದ್ದಲ್ಲ, ಸಂತೋಷದಲ್ಲಿ ಹೇಳ್ಬೇಕು. ಮತ್ತೆ ಸಂತೋಷ ಸಂತೋಷಕ್ಕೆ ಎಲ್ಲ ನೋಡಿಕೊಂಡು ಬಂದಿದ್ಯಾ? ಇದು ನಿಮಗೆ ಹೇಗೆ ಗೊತ್ತಾಗ್ತದಮ್ಮ? ಗೊತ್ತಾಗ್ತದೆ. ಇದು ಮೊನ್ನೆದ್ರೆ ಅನ್ನೋದು ಪ್ರಕರಣ. ಹೇಳಿ ಅಮ್ಮ. ಅಲ್ಲ, ನೀನು ಸುರಪುರದಲ್ಲಿ ಎಲ್ಲ ನೋಡಿಕೊಂಡು ಬಂದಿದ್ದೀಯ. ಅದನ್ನೇ ಸಂತೋಷ ಆಯ್ತು. ಅಲ್ಲಿಯ ವೈಭವ ವೈಶಿಷ್ಟ್ಯತೆಯನ್ನು ನೋಡಿಕೊಂಡು ಬಂದ. ದೊಡ್ಡ ದೊಡ್ಡ ಶಬ್ದ ಹಾಕಿ ನೀನು ಕೆಡಿಸುವುದು ಯಾಕೆ? ಅದು ಆಗುದಿಲ್ಲಮ್ಮ. ಕೆಲವು ಶಬ್ದಗಳನ್ನು ಗುರುತಿಸ್ಲಿಕ್ಕೆ ಕಷ್ಟ ಆಗ್ತದೆ. ಸರಿ, ಬಂದೇನೆ. ಈಗ ಸಂತೋಷದ ವಿಚಾರ ನಿನಗೆ ಸಂತೋಷ ಆಯ್ತು. ಮುಂದೇನಾಯ್ತು? ತದನಂತರ ನಿಮ್ಮ ಗಂಡನನ್ನು ಎತ್ತಲಿಕ್ಕೆ 4 ಬಂದಮ್ಮ. ಸ್ಮಶಾನವನ್ನೇರಿಸ್ಲಿಕ್ಕೆ ಅದು ಸಿಂಹಾಸನ. ಅದೇ 7 ಸ್ಟಾರ್ ಸಿಂಹ ವಿಸ್ತಾರ. ಅದನ್ನು ಏರಿಸಲಿಕ್ಕೆ 4 ಜನರು ಬಂದು ಎತ್ತಿಕೊಂಡು ಹೋದ್ರು. ಅವರು ಕೂತದ್ದೇ ತಡ ನನ್ನನ್ನು ಕರೆದರು. ನಿನ್ನನ್ನು ಕರೆದರು? ಯಾಕೆ? ನನ್ನ ಬಳಿ ಹೇಳಿದ್ರು, ಇಲ್ಲಿ ಎಂತೆಲ್ಲ ಉಂಟು ನೋಡ್ಬೇಕಲ್ಲ. ಎಂತೆಲ್ಲ ಉಂಟು? ಅದು ವೈಭವ. ವಿಶೇಷತೆ ಏನುಂಟು ಹೇಳಿದ್ರು. ಚಾಂತಿ ಚಿಕಿತ್ಸೆ ಕಾರ್ಯಕ್ರಮವನ್ನು ಆಯೋಜಿಸಿ. ಯಾವುದು? ಚಾಂತಿ ಚಿಕಿತ್ಸೆ ಕಾರ್ಯಕ್ರಮ. ಅದ್ಯಾವುದು ಕಾರ್ಯಕ್ರಮ? ಅದು ಹೆಸರು ಕಾರ್ಯಕ್ರಮ. ಸಾಂಸ್ಕೃತಿಕ. ಅದೇ ಚಾಂತಿ ಚಿಕಿತ್ಸೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಬೇಡ, ಕಾರ್ಯಕ್ರಮ ಗೊತ್ತಾಯ್ತು ನಂಗೆ. ಮೊದಲಾಗಿ ಬಂದ್ರಮ್ಮ ಚರ್ಮುರಿ ನಾರದರು ಬಂದಮ್ಮ ಗಾಯನಕ್ಕೆ. ಅದು ತುಂಬುರ ನಾರದ. ಅಯ್ಯೋ ಆಯ್ತು, ಅದು ಗಾನ ವೈಭವ ಇದ್ದ. ಸರಿ ಸರಿ. ತದನಂತರ ಬಂದ್ರಮ್ಮ ಚಿಪ್ಪರ್ಸೇನ ಮದ್ದಳಿಗೆ. ಚಿತ್ರಸೇನ ಬಂದ್ರಮ್ಮ. ಅವರ ಗಾಯನಕ್ಕೆ ಕುಣಿಲಿಕ್ಕೆ ಬಂದದ್ದಮ್ಮ. ಯಾರು? ಹಾಫ್ ಸಾರಿಯರು. ಅದು ನೋಡಿದ್ದೀರಿ. ಅಪ್ಸರಾಸ್ತ್ರೀಯರು ಅವರೇ ಬಂದದ್ದಮ್ಮ. ಮೊದಲಾಗಿ ಬಂದವಳು ರಂಬೆ, ಊದುಬತ್ತೆ, ಊರ್ವಶಿ, ಮೇಣದಬತ್ತಿ, ಮೇನಕ್ಕೆ, ಮಂಜಲ್ ದೋಸೆ, ಮಂಜುಘೋಷೆ. ಕೊನೆಗೆ ಬಂದವಳು ಆಂಬುಲೆನ್ಸ್. ಆಲಂಬುಸ ಅಲ್ಲಮ್ಮ, ಅದ್ರಲ್ಲಿ ಅವಳ ದಂಬೆಯ ಹರಿವಾಣ ನೃತ್ಯ ನೋಡ್ಬೇಕಿತ್ತಮ್ಮ. ಹರಿವಾಣ? ಅಮ್ಮ, ನಾನು ನಿಮಗೆ ಇನ್ನೊಂದು ಹೇಳಲಿಕ್ಕೆ ಮರ್ತೋಯ್ತು. ಅವ ಯಾರು ಚಿಪ್ಪಡ್ಸೆಯನ್ನ ಮದ್ದಳೆ ಒಂದು ತಾಳ ಕಲ್ತಿದ್ದೇನೆ ನಾನು. ಚಿತ್ರಸೇನೆ? ಅವನದೊಂದು ತಾಳ ಈಗ ನೆನಪಿಗೆ ಈಗ ಬಂದದ್ದು. ನನಗೆ ಸಂತೋಷ ಅದಲ್ಲ, ದೇವಲೋಕಕ್ಕೆ ಹೋಗಿ ಅಷ್ಟಾದ್ರೂ ಕಲಿತು ಬಂದಿಯಲ್ಲ ಪುಣ್ಯ. ಅದು ನಾವು ಅವಕಾಶ ಸಿಗುವಾಗೆಲ್ಲ ಬಿಡುವವರಲ್ಲ. ಹೀಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟೇ. ನಾನು ತಾಳ ಹೇಳ್ತೇನೆ. ಅದು ಸರಿ ಇದ್ರೆ ಆಯ್ತು. ಇರ್ಬೋದಮ್ಮ. ನನ್ನ ಕಿವಿಗೆ ಎಂತ ಬಿತ್ತು? ಇಷ್ಟು ದೊಡ್ಡ ಕಿವಿ ಉಂಟಲ್ಲಮ್ಮ, ಅದನ್ನೇ ಹೇಳ್ತೇನೆ. ತನುಂಗನ ದಿನಕೊರ ಟೈಯ ಟೈಯ ನಮ್ಮ ದಿನಕೊರ ತನುಂಗನ ಟೈ. ತನುಂಗನ ದಿನಕೊರ ಟೈಯ ಟೈಯ ನಮ್ಮ ದಿನಕೊರ ತನುಂಗನ ಟೈ. ತನುಂಗನ ದಿನಕೊರ ಟೈಯ ಟೈಯ ನಮ್ಮ ದಿನಕೊರ ತನುಂಗನ ಟೈ. ಚಕಳಿಗಿನ ಟೈ, ಚಕಳಿಗಿನ ಟೈ, ಚಕಳಿಗಿನ ಟೈ. ನಾನು ದೇವಲೋಕಕ್ಕೆ
ಬರ್ಲಿಲ್ವಲ್ಲ, ಹಾಗಾಗಿ ಇದೇ ಸತ್ತಿರ್ಬೋದು ಅಂತ ಒಪ್ಪಿಕೊಂಡೆ. ಸರಿ ಸರಿ ಅಮ್ಮ. ನಾನು ಕೇಳಿದ್ದು ತತ್ತೋಂಗ ದಿಕ್ಕು ತಕ್ಕ ತೈಯ ತೈಯ ತಾ ತತ್ತೋಂಗ ದಿಕ್ಕು ತಕ್ಕ ತೈ ಅಲ್ಲ, ಇದು ನಮ್ಮದಿಲ್ಲಿ ನಾನು ನೋಡಿರ್ತಿರ್ಲಿ. ನೀನು ದೇವಲೋಕದಲ್ಲಿ ಏನು ನೋಡಿದೆ ನಂಗೆ ಗೊತ್ತಿಲ್ಲ. ಓ ಹಾಗೆ, ಅದನ್ನೆಲ್ಲ ಕಲ್ತಮ್ಮ. ಕೊನೆಗೆ ಅವಳ ದಂಬೆದು ಹರಿವಾಣ ನೃತ್ಯಲ್ಲಿತ್ತಮ್ಮ. ಹರಿವಾಣ ನೃತ್ಯ ಅದನ್ನು ನೋಡಿದೆ. ಎಲ್ಲ ಆಯ್ತು. ಕೊನೆಗೆ ನಿಮ್ಮ ರಾಯರಮ್ಮ ಹೇಳಿದ್ರು ಏನು? ಸಾಕು ಸಾಕು, ಇಲ್ಲಿಗೆ ನಿಲ್ಲಿಸಿ. ಯಾವುದು? ಅವರ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ. ಎಲ್ಲ ಇವತ್ತೇ ತೋರಿಸ್ತೀರಾ? ಇನ್ನು ನಾಳೆಗೆ ಇರ್ಲಿ. ಸರಿ. ಅವರ ಒಂದೇ ದಿವಸ ಯಾಕೆ ಈ ಕಾರ್ಯಕ್ರಮ? ನಾಳೆಯೂ ಮುಂದೂಡಲಿ. ಅದೇ ಇದ್ದೇವಲ್ಲ ನಾವು, ಅದಕ್ಕೆ ಆಯ್ತು. ಅದು ಕಾರ್ಯಕ್ರಮವನ್ನು ಅಲ್ಲಿಗೆ ವಿಸರ್ಜಿಸಿದ್ದೇವೆ. ಅಲ್ಲಿಗೆ ಮುಕ್ತಾಯ ಮಾಡಿದ್ದೇವೆ. ಅದೇ ಅದಾಯ್ತು. ವಿಸರ್ಜನೆ ಮಾಡಿದ್ದೇವೆ. ಕೊನೆಗೆ ಅವರು ಹೇಳುತ್ತಿರುವಂತಹ ವೇಳೆಯಲ್ಲಿ ಬಂದಮ್ಮ. ಹೆಸರುಂಟು ಅವನಿಗೆ? ಅವ ಆಲಾಡಿ ಮೇಳದಿಂದ. ನನಗೆ ಗೊತ್ತಿಲ್ಲ, ಅವನಿಗೆ ಪರೀಕ್ಷೆ ಇಲ್ಲ. ಎರಡು ಇತ್ತು ರಾಕ್ಷಿ. ರಾಕ್ಷಿ ಅದು ಹೀಗೆ ಎರಡು ರಾಕ್ಷಿ ಅದು ಹೀಗೆ ಮಾಡ್ತಾರೆ. ರಾಕ್ಷಿ ಅದನ್ನು ಹೀಗೆ ಹಾರಾಡಿಕೊಂಡು ಬಂದದ್ದು. ಹೇಳಿ ಕಳುಹಿಸಿದ್ದಾನೆ? ಇಲ್ಲಪ್ಪ, ಇದು ನನ್ನದೇ. ಹೌದಾ? ಅವ ಹೀಗೆ ಹಾರಾಡಿಕೊಂಡು ಅದೇ ಇದಕ್ಕೆ ಅಂತ ಹೇಳಿ ಮೇಲಿನಿಂದ ಹಾರಾಡಿಕೊಂಡು ಬಂದದ್ದು. ಯಕ್ಷ ಅವನ ಯಶ ಯಶಿ ಎಕ್ಸ್ ರಾಜಿ ಯಕ್ಷರಾಜ. ಅವನೇ ಬಂದ ಈಗೆಲ್ಲ ಮಾಡ್ದವನ ರೆಕ್ಕೆಯನ್ನು. ಸರಿ ಸರಿ. ತದನಂತರ ನಿಮ್ಮ ರಾಯರ್ ಸೆದ್ರಮ್ಮ ರೋಷಾಭೀಷದಿಂದ ಹೀಗೆ ಎದ್ದು ಅದನ್ನೇ ಮಾಡಿಕೊಂಡು ತಡಮ್ಮ ನಾನು ನೋಡಿ ಅಲ್ಲಿ ಉಳಿದದಲ್ಲಿ ರಾಯರಿಗೆ ಬಂದಲ್ಲ ಯಶಿ ಯಕ್ಷ ಅವ ಒಂದು ಕೊಟ್ಟ. ನನ್ನವರು ಸುಮ್ಮನಿದ್ರೆ ಸುಮ್ಮನಿರ್ತಾರ? ಅವರು ಶಕ್ತಿಗಾರರಲ್ಲಮ್ಮ. ಶಕ್ತಿಗಾರರು? ಅದೇ ಅವರೇ ಬಿಡ್ತಾರ. ಅವರು ಇನ್ನೊಂದು ಕೊಟ್ಟು ನನ್ನವರು ಸುಮ್ಮನೆ ಬಿಡ್ಲಿಲ್ಲ. ಇಲ್ಲವೆಲ್ಲ ಸರಿ. ಅವಸ ಬಿಡ್ಲಿಲ್ಲ, ಅವಸ ನೋಡುವಾಗಿರ್ಲಿಲ್ಲ. ಏನು ಯುದ್ಧಮ್ಮ, ಕಣ್ಣು ಕಣ್ಣು ಬಿಟ್ಟು ನೋಡಿದರೂ ಸಾಲದು, ಕಣ್ಣು ಹೊರಗೆ ಬಂದಿತ್ತು. ಅಂತಹ ಯುದ್ಧ. ಏನಾಯ್ತು? ಏನು ಆಗ್ಲಿಲ್ಲ ಅಮ್ಮ. ನಿಮ್ಮ ರಾಯರನ್ನು ಅವ ಹೀಗೆ ದೂಡಿದ. ಅವರು ಹೀಗೆ ನನ್ನವರಿಗೆ ಏನು ಆಗ್ಲಿಲ್ಲಮ್ಮ. ನಿಲ್ಲಮ್ಮ, ನನ್ನವರನ್ನು ಎಬ್ಬಿಸುವುದಲ್ವ ನೀನು? ಓದಿ ಓದಿ ಹೀಗೆ ಅವರಿಗೆ ಚಾತರಿಸಲಿಕ್ಕೆಲ್ಲ ಅವಕಾಶ ನೀಡಿದೆ. ಚೇತರಿಸಿಕೊಂಡು ಹೀಗೆಲ್ಲ ಹಾಕಿದೆ, ಮಾಡಿದೆ, ಎಬ್ಬಿಸಿದೆ, ನಾನುವೇ ಎನಿಸಿದೆ. ಅವರು ಎಲ್ಲಾ ರೀತಿಯ ಯುದ್ಧವನ್ನು ಪ್ರಯೋಗಿಸಿರಬಹುದು. ಅರ್ಥಾತ್ ಮಾಯಾ ಯುದ್ಧ, ಅದೆಲ್ಲ ಬೇರೆ ಬೇರೆ ಯುದ್ಧ ಉಂಟಲ್ಲ, ಹೆಸರು ಬರುದಿಲ್ಲ. ಆ ಯುದ್ಧ ಪ್ರಯೋಗಿಸಿರ್ಬಹುದಂತ ನೋಡ್ತೇನಮ್ಮ. ಕಾದೆ ಕಾದೆ ಕೊನೆಗೆ ಸ್ವಲ್ಪ ನೊರೆ ಬರ್ಲಿಕ್ಕೆ ಶುರುವಾಯ್ತಮ್ಮ. ನೊರೆ ಬರ್ಲಿಕ್ಕೆ ಶುರುವಾಯ್ತಮ್ಮ. ಎಲ್ಲಿಂದ? ಬಾಯಿಯಿಂದ. ನನ್ನವರಿಗೆ ಏನಾದ್ರೂ ಆಯ್ತು? ಏನು ಆಗ್ಲಿಲ್ಲಮ್ಮ. ತದನಂತರ ಅಮ್ಮ ಅವರನ್ನು ನೋಡ್ತೇನಮ್ಮ, ಇಷ್ಟುದ್ದ ನಾಲಗೆ ಹಾಕಿ ಹೊರಗೆ ಹಾಕಿದ್ರಮ್ಮ. ನನ್ನವರಿಗೆ ಏನಾದ್ರೂ ಆಯ್ತು? ಇಲ್ಲವಿಲ್ಲಮ್ಮ, ಎಂತ ಆಗ್ತದಮ್ಮ. ಗಂಡು ಗಂಡು ಕಲ್ಲಿನಾಗಿ ಮಲಗಿದರೆ ಎಂತ ಆಗ್ತದೆ ಅವರಿಗೆ? ನಾಲಿಗೆಯನ್ನು ಹೊರಗೆ ಇಕ್ಕಿದ್ರಮ್ಮ. ನಾನು ಯೋಚಿಸಿದೆ, ನಾಲಿಗೆಯನ್ನು ಪ್ರಯೋಗಿಸಿ ಯುದ್ಧ ಮಾಡ್ತಾರ ಅಂತ. ಕಾದೆ, ಅದು ಆಗಲಿಲ್ಲ. ಕೊನೆಗೆ ನೋಡ್ತೇನಮ್ಮ, ನನ್ನವರಿಗೆ ಏನಾದ್ರೂ ಆಯ್ತು? ಏನು ಆಗಲಿಲ್ಲ. ಅವರು ಸತ್ಯ ಆಗಿದ್ರಮ್ಮ. ಪತಿ ನೀ ಮಡಿದಿಲ್ಲ ಈ ಪರಿ ಜತೆಯಲ್ಲ ಈ
ಕಹಿಯಾದ ಸೀಸವನ್ನೇ ನನ್ನ ಕರ್ಣಗಳಿಗೆ ಹೊಯ್ದಂತಹ ಅನುಭವ ನನಗಾಯಿತಲ್ಲ. ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಒಂದೇ ಒಂದು ಆಸೆಯನ್ನು ನೆರವೇರಿಸಿಕೊಡಬೇಕೆಂಬ ಹಾಗೆ ನನ್ನವರು ಸ್ವರ್ಗದ ಕಡೆಗೆ ನಡೆದವರು. ವಶಪಡಿಸಿಕೊಂಡು ಬರುವಂತಹ ಚಂದವನ್ನು ಕಾಣಬೇಕು, ಆ ಸುವಾರ್ತೆಯನ್ನು ಕೇಳಿಸಿಕೊಳ್ಳಬೇಕು ಎಂಬ ಹಾಗೆ ಆಸೆ ಪಟ್ಟೆ. ಆದರೆ ನನ್ನ ಪಾಲಿಗೆ ಕೇಳಿಸಿದ್ದು ನನ್ನವರ ಮರಣದ ವಾರ್ತೆ. ಇಲ್ಲ, ನನಗೊದಗಿದಂತಹ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲು? ಈ ಕ್ಷಿತಿಯೊಳಗೆ ನನ್ನವರನ್ನು ಬಿಟ್ಟು ನನಗೆ ಯಾರಿದ್ದಾರೆ? ಇಲ್ಲ ಇಲ್ಲ, ಅವರಿರದಂತಹ ಪ್ರಪಂಚದಲ್ಲಿ ನಾನಿನ್ನು ಬದುಕುವುದಿಲ್ಲ. ನಾ ಸಾಯ್ತೇನೆ. ಅತ್ತು ಫಲವೇ ಸುಮ್ಮನೆ, ಅತ್ತು ಫಲವೇ ಸುಮ್ಮನೆ, ಸತ್ತವರು ಜೀವಿಬರೇ, ಸತ್ತವರು ಜೀವಿಬರೇ, ಸಮರ ವಶ ಕೈವೆ ನೈತನ ಕರೆದಳ ಸತ್ತವರಿಗಾಗಿ ಅತ್ಯವಿ ಎಂದಾದರೆ ಸತ್ತವರು ಮತ್ತೆ ಜೀವಂತ ಎದ್ದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಸಾಯಕೂಡದು ನಾನು, ಸಾಯಬಾರದು ನಾನು. ಇದ್ದು ಸಾಧಿಸಿ ತೋರಿಸಿಕೊಳ್ಳಬೇಕು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? ಸುಮನಸರೆ ಹಾಣೆಯ ಕುಂಕುಮವನ್ನೇ ಆಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತೆಸಿದೆ. ಮುತ್ತೈದೆಯಾಗಿ ಬಾಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಮಾಲಿನಿಗಿಂದು ವಿಧವೆಯ ಪಟ್ಟವನ್ನು ಒದಗಿಸಿಕೊಟ್ಟವರು ನೀವು. ನನ್ನ ಈ ಸ್ಥಿತಿಯನ್ನು ಕಂಡು ನೀವು ನಗುತ್ತಿರಬಹುದು, ಆದರೆ ಇದು ನಿಮ್ಮ ಶಾಶ್ವತವಾದಂತಹ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿತ್ತಿಸುತ್ತೆ ಮಾಲಿನಿ ನನ್ನಲ್ಲ. ನನ್ನೇ ಕೇಳಬೇಕು. ನನ್ನ ಮಗನಿದ್ದಾನೆ. ಮಗ ಮಹಿಷನಲ್ಲಿ ಸಕಲ ವಿಚಾರವನ್ನು ಬಿತ್ತರಿಸಿದೆ ಎಂದಾದರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುತ್ತಾನೆ. ಮಗನನ್ನು ಕರೆಯಲೇಬೇಕು. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.